ವಿರಾಮದ ನಂತರ ಪದ್ಮಿನಿ ಕ್ಲಿನಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇನ್ನು ಬೆಂಗಳೂರಿನಿಂದ ಕರುಣಾಕರನ್ ಅವರು ಕರೆ ಮಾಡಿದ್ದಾರೆ. ಕರುಣಾಕರ್, ಹೇಳಿ, ಏನು ಸಮಸ್ಯೆ ಇದೆ ನಿಮಗೆ? ಸರ್ ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ್. ಅದು ಈಗ ಹಸ್ತಮೈಥುನ ಒಂದು 2 ದಿವಸಕ್ಕೊಂದ್ಸಲ ಮಾಡ್ಕೊಳ್ಳೇಬೇಕಾಗತ್ತೆ ನನಗೆ. ಅದರಿಂದ ಏನಾದರೂ ಪ್ರಾಬ್ಲಮ್ ಇದೆಯಾ ಸರ್? ಆ ಥರ ಏನಾದರೂ? ಅದು ನಿಮ್ಮನ್ನು ಬೇರೆ ಯಾವುದೇ ಚಟುವಟಿಕೆಗಳಿಗೆ ಅದರಿಂದ ತೊಂದರೆ ಆಗ್ತಾ ಇರಲಿಲ್ಲ ಅಂದರೆ ಅದರಿಂದ ಏನೂ ತೊಂದರೆ ಇಲ್ಲ. ಅಂದರೆ ಅದು ಯಾವಾಗಲೂ ಒಂದ್ಸಲ ಮಾಡಿ ಮರ್ತು ಬಿಡೋವಂಥ ಚಟುವಟಿಕೆ ಆಗಬೇಕು. ಬಟ್ ಅದರಿಂದ ನಿಮಗೆ ಬೇರೆದಕ್ಕೂ ತೊಂದರೆ ಬರುತ್ತೆ, ಊಟ ತಿಂಡಿ ನಿದ್ದೆ ಬೇರೆ ಕೆಲಸಗಳಿಗೆ ಅಂದರೆ ಅದು ತಪ್ಪಾಗತ್ತೆ ಅಷ್ಟೇ. ಇಲ್ಲ ಅಂದರೆ ಅದರಿಂದ ಏನು ತೊಂದರೆ ಇಲ್ಲ. ಅಂದರೆ ಇದೇ ಥರದ್ದು ಯಾವುದೇ ಆದರೂ ಕೂಡ ಬೇರೆ ಬೇರೆ ಕಾರ್ಯಗಳಿಗೆ ಅದು ತೊಂದರೆ ಆಗಲಿಲ್ಲ ಅಂತಂದರೆ ಇಟ್ಸ್ ಅ ಗುಡ್ ಹಾಬಿ ಅಂತ ನಾವು ಲೆಕ್ಕಾಚಾರದಲ್ಲಿ ಹೇಳ್ಬೋದು. ಇನ್ನು ಬೆಳಗಾವಿಯಿಂದ ವಾಸಂತಿಯನ್ನು ಅವ್ರು ಕರೆ ಮಾಡಿದ್ದಾರೆ. ವಾಸಂತಿ ಅವರ ಹೇಳಿ, ಏನು ಸಮಸ್ಯೆ ಇದೆ ನಿಮಗೆ? ವಾಸಂತಿ ಅವರ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೆ? ಹೇಳಿ, ಏನು ಸಮಸ್ಯೆ ಇದೆ ಹೇಳಿ. ಹಲೋ ಹಲೋ, ಹೇಳಿಮ್ಮ. ನಮ್ದು ಮದ್ವೆ ಆಗ್ಬಿಟ್ಟು 9 ವರ್ಷ ಆಗಿದೆ ಮೇಡಮ್. ಓಕೆ. ಇವಾಗ ಟೆಸ್ಟ್ ಬೇಬಿ ಅಂದ್ರೆ IVF ಗೆ ಹೋಗ್ತಾ ಇದೀವಿ. ಈಗ ಒಂದು ಫಸ್ಟ್ ಮಾಡ್ತಿದ್ವಿ, ಅದು ಎಗ್ಸ್ ಎಲ್ಲ ಸರಿಯಾಗಿ ಬಂದಿಲ್ಲ ಅಂತ ಇವಾಗ ಡೋನರ್ ಎಗ್ ಇಂದ ಇದ್ ಮಾಡ್ತಾ ಇದೀವಿ. PCOM ಪ್ರಾಬ್ಲಮ್ ಇದೆ ಅಂತ ಹೇಳಿದ್ದಾರೆ. ಓಕೆ, ಅಂದರೆ ಅದು ಪ್ರಿಮೆಚೂರ್ ಓರಿಯನ್ ಫೇಲ್ಯೂರ್ ಆಗಿದೆ ಅಂತ ಕಾಣಿಸುತ್ತೆ ಅದರದ್ದು. ಅದರಿಂದ PCOD ಇದ್ದರೆ ನಿಮಗೆ ಕೆಲವು ಸಲ ಅದು ಮೊಟ್ಟೆಗಳಿರುತ್ತೆ, ನೀವು ಸ್ವಲ್ಪ ಹೆಚ್ಚಿನ ಅದಕ್ಕೆ ಸ್ಟಿಮ್ಯುಲೇಷನ್ ಕೊಟ್ಟು ಹಾರ್ಮೋನ್ ಇಂಜೆಕ್ಷನ್ಸ್ ಎಲ್ಲ ಕೊಟ್ಟು ತೊಗೊಳಕ್ಕಾಗತ್ತೆ. ಬಟ್ ನಿಮ್ಮಲ್ಲಿ ಮೊಟ್ಟೆಗಳ ಉತ್ಪತ್ತಿ ಕಡಿಮೆ ಇದ್ದರೆ ಅಥವಾ ಬಹಳಷ್ಟು ಕಡಿಮೆ ಆಗೋಗಿದ್ರೆ ಅಂಡಾಶಯದಲ್ಲಿ, ಈಗ ದಾನಿ ಅಂಡಾಣು ಅಂತ ಹೇಳ್ಬಿಟ್ಟು ನೀವು ಡೋನರ್ ಎಗ್ ಅಂತ ಹೇಳ್ತಾ ಇದ್ದೀರಲ್ಲ, ಸೊ ಆ ರೀತಿ ಮಾಡಿಬಿಟ್ಟು ಕೂಡ ಮಾಡ್ತಾರೆ. ಅದರೂ ಕೂಡ ಬಹಳಷ್ಟು ಕೇಸಸ್ನಲ್ಲಿ ಅದು ಸಕ್ಸಸ್ ರೇಟ್ ಇರುತ್ತೆ. ಮಾಡಿಸ್ಕೊಳ್ಳಿ, ಪ್ರಯತ್ನ ಮಾಡಿಮ್ಮ. ನಿಮ್ಮದೇ ಮೊಟ್ಟೆ ಬಂದರೆ ಅದನ್ನೇ ಉಪಯೋಗಿಸ್ತಾರೆ. ಅದು ಬರಲಿಲ್ಲ ಅಂತ ಹೇಳಿದಾಗ ಬೇರೆದನ್ನು ಹಾಕೋಕ್ಕೆ ಪ್ರಯತ್ನ ಮಾಡ್ತಾರೆ ಅಷ್ಟೇ. ಇನ್ನು ಬೆಂಗಳೂರಿನಿಂದ ರಮೇಶ್ ಅನ್ನೋರು ಕರೆ ಮಾಡಿದ್ದಾರೆ. ರಮೇಶ್, ಹೇಳಿ, ಏನು ಸಮಸ್ಯೆ ಇದೆ? ರಮೇಶ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹೇಳಿ ರಮೇಶ್, ಏನು ಸಮಸ್ಯೆ ಇದೆ ಹೇಳಿ. ಡೆಲಿವರಿ ಆಗ್ಬಿಟ್ಟು 1 ವರ್ಷ 8 ತಿಂಗಳಾಗಿದೆ. ಇನ್ನು ಮುಟ್ಟಿನೂ ಆಗಿಲ್ಲ. ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ಬೇಕು. ಇವಾಗ ಹಾಲು ಕುಡಿಸ್ತಾ ಇದ್ದಾರಾ ಮಗುಗೆ? ಕುಡಿಸ್ತಾ ಇದ್ದಾರೆ ಮೇಡಮ್. ಅದನ್ನೇ ಎಷ್ಟೋ ಜನಕ್ಕೆ ಇದು ಮಗುಗೆ ಹಾಲು ಕುಡಿಸ್ತಾ ಇರೋ ತನಕ ಕೆಲವು ಸಲ ಮುಟ್ಟು ಬರೋದಿಲ್ಲ. ಆದರೆ ನೀವು ಏನು ಒಂದು ತೊಂದರೆ ಅದರೊಳಗೆ ಮುಟ್ಟು ಬರಲಿಲ್ಲ ಅಂದರೆ ಅದರಿಂದ ತೊಂದರೆ ಏನೂ ಇಲ್ಲ, ಲ್ಯಾಕ್ಟೇಷನ್ ಲಮ್ನೋರಿಯಾ ಅಂತ ಹೇಳ್ತೀವಿ ನಾವು. ಆದರೆ ನೀವು ಲೈಂಗಿಕ ಸಂಪರ್ಕ ಇಟ್ಕೊಂಡಾಗ ಕೆಲವು ಸಲ ಅದನ್ನು ಮುಟ್ಟು ಬರ್ದೇನೆ ಹಾಗೇನೆ ಇನ್ನೊಂದು ಗರ್ಭಧಾರಣೆ ಆಗೋ ಸಾಧ್ಯತೆ ಇರುತ್ತೆ. ಅದು ನಿಮ್ಗೆ ಗೊತ್ತೇ ಆಗಲ್ಲ, ಮಗು ಹೊಟ್ಟೆಲಿ ಓಡಾಡ್ದಾಗ್ಲೇ ಅದು ಏನೋ ಗರ್ಭ ನಿಂತಿದೆಯೇನೋ ಅನ್ನೋದು ಗೊತ್ತಾಗೋದು. ಆ ರೀತಿ ಆಗಬಾರ್ದು ಅನ್ನೋದಕ್ಕೋಸ್ಕರ ನೀವು ಯಾವ್ದಾದ್ರು ಗರ್ಭ ನಿರೋಧದ ಬಳಕೆ ಮಾಡಿ ನೀವು ನಂತರ ಲೈಂಗಿಕ ಸಂಪರ್ಕ ಇಟ್ಕೊಂಡ್ರೆ ಅದರಿಂದ ಏನೂ ತೊಂದರೆ ಆಗಲ್ಲ. ಬರೀ ಮುಟ್ಟು ಬರಲಿಲ್ಲ ಅನ್ನೋದಕ್ಕೆ ಏನೂ ತೊಂದರೆ ಇಲ್ಲ. ಆದರೂ ಒಂದ್ಸಲ ಸ್ಕ್ಯಾನಿಂಗ್ ಎಲ್ಲ ಮಾಡಿ ಒಂದ್ಸಲ ಪರೀಕ್ಷೆನ ಮಾಡಿಸಿ ನೀವು. ಅಂದರೆ ಈಗ ಸಾಮಾನ್ಯ ಡೆಲಿವರಿ ಆದಮೇಲೆ ಎಷ್ಟು ತಿಂಗಳ ನಂತರ ಆಗುತ್ತೆ ಅಂತಕ್ಕಂಥದ್ದು ಕೂಡ ಕೆಲವರು ಪ್ರಶ್ನೆ ಆಗಿರುತ್ತೆ. ಇಲ್ಲ, ಅದು ಒಬ್ಬರಿಂದ ಒಬ್ಬರಿಗೆ ಬದಲಾವಣೆ ಆಗುತ್ತೆ. ಕೆಲವರಿಗೆ 1-2 ತಿಂಗಳಿಗೆ ಬರಕ್ಕೆ ಶುರುವಾಗ್ಬಿಡತ್ತೆ. ಮತ್ತಷ್ಟು ಜನರಿಗೆ 6 ತಿಂಗಳು, 1 ವರ್ಷ 2 ವರ್ಷ ತನಕ ಬರದೇ ಇರ್ಬೋದು. ಮಗು ಪೂರ್ತಿ ಹಾಲನ್ನು ಕುಡಿಸ್ತಾ ಇರೋ ಸಮಯದಲ್ಲಿ ಬಹಳಷ್ಟು ಜನರಲ್ಲಿ ಈ ರೀತಿ ಮುಟ್ಟು ಬರೋದಿಲ್ಲ. ಬಟ್ ಅದು ಮುಟ್ಟು ಬರ್ಬೋದು ಬಿಡ್ಬೋದು. ಬಟ್ ಒಂದೇ ಸಮಸ್ಯೆ ಅಂದರೆ ಅದು ಮುಟ್ಟು ಬರದೆ ಹಾಗೇನೆ ಎಲ್ಲಿ ಗರ್ಭಧಾರಣೆ ಆಗುತ್ತೋ ಅನ್ನೋದು ಒಂದು ಸಮಸ್ಯೆ. ಅದಕ್ಕೆ ಅವ್ರು ಮುನ್ನೆಚ್ಚರಿಕೆ ಕ್ರಮ ತಗೊಂಡು ಅದರಿಂದ ತೊಂದರೆ ಇಲ್ಲ. ಇನ್ನು ಯೋಗೀಶ್ ಅಂತ ಬೆಂಗಳೂರಿನಿಂದ. ಯೋಗೀಶ್, ಹೇಳಿ, ಏನ್ ಸಮಸ್ಯೆ? ಡೈಲಿ ನನಗೆ ಅಷ್ಟಮೈಥುನ ಮಾಡ್ಕೊಂತೀನಿ. ಬಟ್ 4 ವರ್ಷದಿಂದ 50 kg ಇದೀನಿ, ದಪ್ಪ ಆಗಿಲ್ಲ. ಇದರಿಂದ ಏನಾದ್ರು ಪ್ರಾಬ್ಲಮ್ ಇದೆಯಾ? ಅದೇ ಅಂದ್ರೆ ಈ ತರ ಮಾಡ್ಕೊಳ್ತಿರೋದ್ರಿಂದ ನಮ್ಗೆ ಎಲ್ಲೋ ನಾನು ವೀಕ್ ಆಗಿದ್ದೀನಿ ಅನ್ನೋ ತರ, ತೂಕ ಜಾಸ್ತಿ ಆಗಿಲ್ಲ ಅನ್ನೋ ಭಾವನೆ ಬಂದಿದೆ ನಿಮ್ಗೆ. ಆತರ ನೀವು ನಿಮ್ಗೆ ಪದೇ ಪದೇ ಮಾಡ್ಕೊಳ್ಳೋ ಅಂತ ಚಟವಾದಾಗ ನಿಮ್ಗೆ ಬೇರೆ ರೀತಿ ನಿಮ್ಮ ದೇಹದಲ್ಲಿ ಆತಂಕ ಅಥವಾ ಭಯ, ಅಪರಾಧಿ ಮನೋಭಾವ ಇದೆಲ್ಲ ಇದ್ದಾಗ ನಿಮಗೆ ಸರಿಯಾಗಿ ಊಟ ತಿಂಡಿ ಮಾಡೋಕ್ಕಾಗಲ್ಲ, ನಿದ್ದೆ ಮಾಡೋಕ್ಕಾಗಲ್ಲ. ಅದರಿಂದ ನಿಮಗೆ ತೂಕ ಕಡಿಮೆ ಆಗುತ್ತೆ. ಹಸ್ತಮೈಥುನದಿಂದಾನೇ ನಿಮ್ಗೇನು ತೂಕ ಕಡಿಮೆ ಆಗೋದಿಲ್ಲ, ಈ ಕಾರಣದಿಂದ ಆಗಿರುತ್ತೆ. ಬಟ್ ಅದನ್ನು ಮರೆತು ನೀವು ಸ್ವಲ್ಪ ಬೇರೆ ಚಟುವಟಿಕೆಗಳಲ್ಲಿ ಹೆಚ್ಚಿಗೆ ತೊಡಗಿಸ್ಕೊಳ್ಳೋದಕ್ಕೆ ಮನಸ್ಸನ್ನು ಮಾಡಿ, ನಂತರ ಸ್ವಲ್ಪ ಊಟ ತಿಂಡಿ ಹೆಚ್ಚಿಸಿ ಅದು ಸ್ವಲ್ಪ ವ್ಯಾಯಾಮ ಮಾಡಿ, ಅದರಿಂದ ನಿಮಗೆ ತೂಕ ಜಾಸ್ತಿ ಆಗೋಕ್ಕೆ ಸಾಧ್ಯವಾಗುತ್ತೆ. ಮತ್ತು ಒಂದು ಸಲ ಎಲ್ಲ ರಕ್ತ ಮೂತ್ರ ಪರೀಕ್ಷೆಗಳು ಅಥವಾ ಬೇರೆ ಇನ್ನೇನು ತೊಂದರೆ ಇಲ್ವಾ ಅಂತಲೂ ಕೂಡ ಒಂದು ಸಲ ಪರೀಕ್ಷೆ ಮಾಡಿಸ್ಕೊ. ಎಲ್ಲ ರೀತಿ ಪರೀಕ್ಷೆಗಳನ್ನ ಮಾಡಿಸ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಹೌದು, ಮಾಡಿಸ್ಕೊಳ್ಬೇಕು. ಇನ್ನು ಕರೆಗಳ ಮಧ್ಯೆ ಒಂದು ಪತ್ರವನ್ನು ಓದೋಣ. ಪತ್ರವನ್ನು ಬರೆದಿರ್ತಕ್ಕಂಥವ್ರು ಮಹೇಶ್ ಅಂತ ಅಂದ್ಬಿಟ್ಟು, ಇವ್ರು ಹೇಳೋದು, ನಾನು ಮದುವೆ ಆಗಿ 5 ವರ್ಷ ಆಗಿದೆ, ಆದರೆ ಒಂದೇ ಒಂದು ದಿನವೂ ನಾನು ಲೈಂಗಿಕವಾಗಿ ತೃಪ್ತಿನೇ ಪಟ್ಟಿಲ್ಲ. ನನ್ನ ಹೆಂಡತಿ ಜೊತೆ ನಾನು ಸಂಭೋಗದಲ್ಲಿದ್ದಾಗ ಉದ್ರೇಕ ಆಗಲ್ಲ,
ಉದ್ರೇಕ ಆದಾಗ ಸಂಭೋಗಿಸಬೇಕು, 1 ನಿಮಿಷ ತಡವಾದರೂ ಕೂಡ ನನ್ನ ಶಿಶ್ನ ಚಿಕ್ಕದಾಗಿ ಉದ್ರೇಕ ಕಡಿಮೆ ಆಗಿಬಿಡುತ್ತೆ, ಮತ್ತೆ ಉದ್ರೇಕ ಆಗೋದೇ ಇಲ್ಲ, 1 ತಿಂಗಳಗಟ್ಟಲೆ ಬಿಟ್ಟರು ಕೂಡ ಉದ್ರೇಕ ಆಗಲ್ಲ ಅನ್ನೋ ಸಮಸ್ಯೆಯನ್ನು ಬರ್ಕೊಂಡಿದ್ದಾರೆ. ಅಂದರೆ ಅವ್ರಿಗೆ ನಿಮಿರ ದೌರ್ಬಲ್ಯದ ಸಮಸ್ಯೆ ಇದೆ ಅಂತ, ಅದಕ್ಕೋಸ್ಕರವಾಗಿಯೇ ಅವ್ರು ತೃಪ್ತಿ ಭಾವನೆ ಬರೋಕ್ಕಾಗ್ತಿಲ್ಲ, ಸರಿಯಾದ ರೀತಿ ಸಂಭೋಗ ಕ್ರಿಯೆ ನಡ್ಸೋಕೆ ಆಗ್ತಾ ಇಲ್ಲ. ಅದಕ್ಕೆ ಅವರು ಬಂದು ಪರೀಕ್ಷೆ ಮಾಡಿಸ್ಕೊಂಡು ಚಿಕಿತ್ಸೆ ತಗೋಬೋದು, ಅದಕ್ಕೆಲ್ಲ ಒಳ್ಳೆ ಚಿಕಿತ್ಸೆ ಇದೆ ಅದಕ್ಕೆ. ಬಟ್ ಏನು ಕಾರಣದಿಂದ ಅವ್ರಿಗೆ ಹಂಗೆ ಆಗ್ತಾ ಇದೆ ಅನ್ನೋದನ್ನ ಮೊದಲು ಪರೀಕ್ಷೆ ಮಾಡಬೇಕಾಗುತ್ತೆ. ಅವ್ರು ಬಂದು ವೈದ್ಯರನ್ನು ಸಂಪರ್ಕಿಸೋದು ಒಳ್ಳೆಯದು. ಓಕೆ, ಇನ್ನೂ ಕೆಲವು ಕರೆಗಳನ್ನ ಸ್ವೀಕಾರ ಮಾಡೋಣ. ಇನ್ನೇನು ನಮ್ಮ ಕಾರ್ಯಕ್ರಮ ಮುಕ್ತಾಯದ ಹಂತಕ್ಕೆ ಬಂದಿದೆ, ಆದರೂ ಕೂಡ ಇನ್ನೂ ಕೆಲವು ಕಾಲಾವಕಾಶನ ಕೊಡ್ತೀವಿ. ಕೆಲವರು ಕರೆ ಮಾಡ್ತಾರೆ, ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ತಾರೆ, ನೀವು ಕೂಡ ಪ್ರಯತ್ನ ಪಡಿ. ಅದಕ್ಕೂ ಮುನ್ನ ಮತ್ತೊಂದು ಬ್ರೇಕ್.